ಸುಮ್ಮನೆ ನೃತ್ಯ ಕರೆಕ್ಟಾಗಿ ನಿಂತ್ಕೋ ಇವಾಗ. ತಗೊಳ್ಳಿ ಅಷ್ಟೇ, ನೀವು 10 ನಿಮಿಷ ಮಾಡಿ, 20 ನಿಮಿಷ ಮಾಡಿ, ಆಫೀಸ್ ಕರ್ಕೊಂಡು ಹೋಗಿ ಬೈಕ್ ಅಂತ ಆಮೇಲೆ ಇನ್ನೂ ಶಕ್ತಿ ಗುರು ಇವರು ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಇಂಗ್ಲೀಷ್ ಅಲ್ಲ ಇವ್ರು ಈಗ ಮಾಡೋದು ಏನಾಗುತ್ತೆ, ಇಲ್ಲಿ ಬಂದ್ಬಿಡಿ ಅಲ್ಲ ಸರ್, ಇಲ್ಲಿ ಬಂದ್ಬಿಡಿ ಹೋಗಿ ನೀವು ಲೈಟ್ ಆಫ್ ಮಾಡ. ನಾನು ಮತ ಚಲಾಯಿಸಿದ್ದೀನಿ, ದಯವಿಟ್ಟು ನೀವು ಮತ ಚಲಾಯಿಸಿ. ಇನ್ ಕೇಸ್ ಮಾಡಿಲ್ಲ ಅಂದರೆ 6 ಗಂಟೆವರೆಗೂ ಬೂತ್ ಎಲ್ಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಒಂದು ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತಾನೇ ಪೇಪರ್ಲ್ಲಿ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ಬರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದರೆ ಒಂದು ಕುಟುಂಬ. ನೀವು ಓಟ್ ಮಾಡಿಲ್ಲ ಅಂದರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ, ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ 2 ಓವರ್ಸಲ್ಲಿ ಚರ್ಚ್ಬಿಡ್ತೀವಲ್ಲ, ಆ ಥರ ಬೆಂಗಳೂರವ್ರು ಹೇಳೋಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನೂ ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು, ಇದು ನಿಮ್ಮ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯೋರ್ ವೋಟ್. ಯುವಕರೇ ಪ್ರತಿ ಬಾರಿನೂ ಕೂಡ ಅಂದರೆ ಹಿಂದುಳಿತಾ ಇರ್ತಕ್ಕಂಥದ್ದು ಮತದಾನಕ್ಕೆ ಒಗ್ಗಟ ಬರ್ತಾ ಇಲ್ಲ. ಹೌದಾ? ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರದಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಯುವಕರೇ ಇದನ್ನು ಮಿಸ್ ಮಾಡಿಬಿಡಿ. ಅಂದರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನು ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸರಿಯಾದ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಸರ್, ಅವ್ರು ಇನ್ನೂ ಸ್ಪೀಡ್ ಇರಬೇಕು ಅಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರೂ ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟಾಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂಥ ಭಾರತ, ನೀವು ನಿರೀಕ್ಷಿಸುವಂಥ ವೇಗ ಭಾರತದ ಪ್ರೋಗ್ರೆಸ್ಸಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ, ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್. ಓಕೆ, ಥ್ಯಾಂಕ್ ಯು.